ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ ಸಾವಿರ ಜನುಮವೇ ಬರಲಿ. ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ ಒಂಬತ್ತು ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ ಮರೆತಾರೆ ನಿನ್ನ ಋಣವ ಮರೆತಾರೆ ನಿನ್ನ ಋಣವ ಮತ್ತೆ ಮೋಕ್ಷ ಎನಗುಂಟೆ ದೈವ ಸಾವಿರ ಜನುಮವೇ ಬರಲಿ ಅಮ್ಮ ಕೂಸು ನಿನ್ನ ಮಡಿಲಲ್ಲಿ ಸಾವಿರ ಜನುಮವೇ ಬರಲಿ. ಓ ಓ ಅರ್ಚನಾ ಮ್ಯಾಮ್, ತಾಯಿಯ ಬಗ್ಗೆ ಎಷ್ಟು ಮಧುರವಾಗಿ ಹಾಡಿದ್ರಿ. ಮಧುರ ಗಾಯಕ ನವೀನ್ ಕುಮಾರ್ ಜಿ ಅಂತ ಹೆಸರಿಡ್ಬೇಕು ನಿಮಗೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಎಲ್ಲೂ ಏನು ಸ್ಟಾರ್ಟಿಂಗ್ ಸಸ್ಟೈನ್ ಮಾಡಿದ್ರಲ್ಲ ಆಲಾಪ್, ಅದರಲ್ಲಿ ಮಾತ್ರ ಒಂದು ಜಾಗ ಶಾರ್ಪ್ ಆಯಿತು, ಬಿಟ್ಟರೆ ಇಡೀ ಹಾಡು ತುಂಬ ಸುಖಕರವಾಗಿತ್ತು. ಒಂಬತ್ತು ತಿಂಗಳ ನೋವ ಮರೆಸಿ ಮನ್ನಿಸಿದೆ ನಿನ್ನ ಜೀವ. ಕರುಣಾನಂದಕರ ಅಂತ ಹೇಳ್ತೀವಲ್ಲ, ಹಾಗಿತ್ತು. ಇದೇ ರೀತಿ ಹಾಡ್ತಾ ಇರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇವತ್ತು ನಾನು ಆಡೋದೇ ಇಲ್ಲ ಅನ್ಕೊಂಡಿದ್ದೆ ಮೇಡಮ್. ಯಾಕಪ್ಪ? ಅಷ್ಟು ಗಂಟ್ಲು ಸ್ಟ್ರೈನ್ ಆಗುತ್ತೆ ಮೇಡಮ್. ಆಗಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ, ಮನಸ್ಸಿದ್ದರೆ ಮಾರ್ಗ ಅಲ್ವಾ? ಆ್ಯಕ್ಚುಲಿ ಹ್ಯೂಮನ್ ಬ್ರೈನು ಎಂಥ ಒಂದು ಅದ್ಭುತವಾದದ್ದು ಅಂತಂದರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಥೆ ರೂಪದ ಎಕ್ಸಾಂಪಲ್ ಅಲ್ಲ, ನಿಜವಾಗ್ಲೂ ನಡೆದಿರೋ ಅಂಥದ್ದು ಇದು ಹೇಳ್ತೀನಿ. ಅವ್ರಿಗೆ ಹಲವಾರು ಕಾಯಿಲೆಗಳಿದ್ವು. ಬ್ಲಡ್ ಪ್ರೆಷರ್ ಇತ್ತು, ಡಯಾಬಿಟೀಸ್ ಇತ್ತು, ಪಾರ್ಕಿನ್ಸನ್ಸ್ ಇತ್ತು, ಈ ಥರ ಹಲವಾರು ರೋಗಗಳಿದ್ವು. ಒನ್ ಫೈನ್ ಡೇ ಏನಾಯಿತು, ಅವರಿಗೆ ಆಲ್ಝೈಮರ್ಸ್ ಬಂದು, ಅಂದರೆ ಮರುವಿನ ರೋಗ ಬಂದ ಮೇಲೆ ಮರುವಿನ ರೋಗ ಒಂದು ಉಳಿತು, ಇನ್ನು ಎಲ್ಲ ರೋಗಗಳು ವಾಸಿಯಾಗೋಯ್ತು ಅವರಿಗೆ. ಇನ್ನೊಂದು ಕೇಸಲ್ಲಿ ಮರುವಿನ ರೋಗ ಬಂದು ಆ ಮರುವಿನ ರೋಗನೂ ವಾಸಿಯಾಗೋಗಿದೆ. ಅಂದರೆ ನಾವು ಯಾವ ರೀತಿ ಹೇಳ್ತೀವಲ್ಲ, ಯೂನಿವರ್ಸಲ್ಲಿ ನಾವು ಯಾವ ಯೋಚನೆಗಳನ್ನು ಹಾಕ್ತೀವಿ ಅದು ಹಾಗೆ ವರ್ಕ್ ಆಗುತ್ತೆ ಅಂತ. ಯಾಕೆ ನಾವು ಶುಭ ನುಡಿಬೇಕು, ಶುಭ ನುಡಿಬೇಕು ಅಂತ ಯಾಕೆ ಹಿರಿಯರು ಹೇಳ್ತಾ ಇದ್ದಿದ್ದು? ಅಸ್ತು ಅಂತಾರೆ. ಅದಕ್ಕೆ ಇನ್ನೇನು ಅಲ್ಲ, ನಿಮ್ಮ ಬ್ರೈನಿಗೆ ಯಾವಾಗಲೂ ಪಾಸಿಟಿವ್ ಥಾಟ್ಸ್ನೇ ತುಂಬುತ್ತಾ ಇರಿ. ನೀವೇನು ಯೋಚನೆ ಮಾಡ್ತೀರಿ ಅದೇ ನಿಮ್ಮ ದೇಹದಲ್ಲಿ ಆಗತ್ತೆ ಅಲ್ವಾ? ಸೊ ನೀವು ನನಗೇನೂ ಆಗಲ್ಲ, ಈ ಥರದ್ದು ನನಗೇನೂ ಇಲ್ಲವೇ ಇಲ್ಲ, ಅಮೇಝಿಂಗ್ ಬ್ರೈನು, ಈ ಥರದ್ದು ನನಗೇನು ತೊಂದರೆಗಳೇ ಇಲ್ಲ, ನಾನಿವತ್ತು ಹೋಗ್ತೀನಿ ಸಖತ್ತಾಗಿ ಹಾಡ್ತೀನಿ ಅಂದ್ಕೊಂಡು ಬನ್ನಿ, ಅವತ್ತು ಸಖತ್ತಾಗೆ ಹಾಡ್ತೀರ ನೀವು. ಯಾವುದು ಡೌಟ್ಸ್ ಇಟ್ಕೋಬೇಡಿ ಮನಸ್ಸಲ್ಲಿ, ಆಯಿತಾ? ಇಲ್ಲಿ ಬನ್ನಿ, ನಿಮ್ಮ ಕರ್ತವ್ಯ ನಿರ್ವಹಿಸಿ ಹೋಗಿ ಅಷ್ಟೇ. ದೇವರು ನಿಮ್ಗೆ ಹೆಚ್ಚು ಶಕ್ತಿ ಕೊಡಲಿ. ಮುನಿರಾಜು ಸರ್, ಅತ್ಯಂತ ಸುಮಧುರವಾದ ಹಾಡುಗಳನ್ನು ಆಯ್ಕೆ ಮಾಡ್ತೀರಿ, ಅಷ್ಟೇ ಅದಕ್ಕೆ ನ್ಯಾಯ ಒದಗಿಸ್ತೀರಿ. ಇನ್ನೇನು ಹೇಳೋದೇನಿದೆ, ನಿಮ್ಮ ಗಾಯನದಲ್ಲಿ ದಿನೇ 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 ಒಳ್ಳೆ ಬೆಳವಣಿಗೆಗಳು ಕಾಣ್ತಾ ಇದೆ. ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ತಿದ್ಕೋತಾ ಇದ್ದೀರಿ. ಇನ್ನು ಮುಂದೆ ಏನಿಲ್ಲ, ಸ್ಪರ್ಧೆಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಸಾಕು. ಒಂದೇನೆಂದರೆ
ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಅನ್ನೋದು ನಮ್ಮ ಮೇಲೆ ನಾವೇ ನಂಬಿಕೆನ ಕಳ್ಕೊಂಡ್ರೆ ಬೇರೆ ಇನ್ನೇನು ಪ್ರಪಂಚದಲ್ಲಿ ನಂಬಿಕೆ ಬಿಟ್ಟರೆ ಇನ್ನೇನು ಇಲ್ಲ. ನಂಬಿಕೆನೇ ಜೀವನ ಅಲ್ವಾ? ನಾವೆಲ್ಲ ಹೇಗೆ ಬದುಕಿದ್ದೀವಿ? ನಂಬಿಕೆ ಮೇಲೆ. ನಂಬಿಕೆಯಿಂದನೇ ತಾನೇ ಅಲ್ವಾ? ಆ ನಂಬಿಕೆ ಇರಬೇಕು. ನನ್ನ ಕೈಲಿ ಸಾಧ್ಯ ಆಗುತ್ತೆ, ಇದು ಅದು ಆಗಲ್ಲ ಅನ್ನೋ ಒಂದು ಸಣ್ಣದು ಒಂದು ಬಂತು ಅಂದರೆ ಹೇಗೆ ಈಗ ₹1 ಅಲ್ವಾ? ಕಾನ್ಫಿಡೆಂಟ್ ಅನ್ನೋದೇನು? ₹1 ಕಾಯಿನ್ ಇದೆ. ಕಾಯಿನ್ನ ತೊಗೊಂಡ್ರೆ ಅದರಲ್ಲಿ 1 ಪೈಸೆ ತೆಗೆದ್ರೆ ಅದು ₹1 ಆಗತ್ತಾ? ಇಲ್ಲ ಅಲ್ವಾ? ಹಾಗೆ ಅದು 100ಕ್ಕೆ 100ರಷ್ಟು ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದನ್ನು ಕಳ್ಕೊಳ್ಬಾರ್ದು, 1% ಕೂಡ ಕಳ್ಕೊಬಾರ್ದು ಅಲ್ವಾ? ಸರಿ. ಇದು ಯಾಕೆಂದರೆ ದಿನೇ 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 ಇದು ಹೊಸ ಹೊಸ ಸ್ಟೇಜ್ಗೆ ಹೋಗಬೇಕಾಗತ್ತೆ, ಹೊಸದು ಅವಕಾಶಗಳು ಸಿಗ್ತಾ ಇರ್ತವೆ. ಅಂಥವನ್ನೆಲ್ಲ ಎದುರಿಸ್ಬೇಕು ಅಂದರೆ ಅಥವಾ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂದರೆ ನಮ್ಮ ಮೇಲೆ ನಾವು ನಂಬಿಕೆನ ಇಡಲೇಬೇಕು. ಅದಿಟ್ಟರೆ ಖಂಡಿತವಾಗ್ಲೂ ಸಾಧ್ಯ. ಒಳ್ಳೆಯದಾಗಲಿ. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್. ನಾನು ಗಮನಿಸ್ತಾ ಇದ್ದೆ ಆ ಸ್ಪರ್ಧಿಗಳ ಪಟ್ಟಿ ಅಲ್ಲಿ ನೀವು ಬೆಳಗಿಂದ ಕೂತಾಗ ಏನೋ ಮುಖದಲ್ಲಿ ಒಂದು ಆತಂಕ ಇತ್ತು, ಸಪ್ಪಗೆ ಇದ್ರಿ ನೀವು. ನಾನು ಮೇಡಮ್ಗೆ ಹೇಳೋಣ ಅಂತಿದ್ದೆ, ಯಾಕೋ ನವೀನ್ ಕುಮಾರ್ ಇವತ್ತು ಒಂದು ರೀತಿ ಆತಂಕದಲ್ಲಿದ್ದಾರೆ ಅಂತ. ಏನೋ ಒಂದು ರೀತಿ ಪಾಪ ಯಾಕೆ ಅಥವಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಆದರೆ ಅದನ್ನೆಲ್ಲ ಸರಿಗಟ್ಬಿಟ್ರಿ ವೇದಿಕೆ ಮೇಲೆ. ತಾಯಿ ಮೇಲೆ ಇರ್ತಕ್ಕಂಥ ಅಪಾರವಾದ ಪ್ರೀತಿ ಅದು ಭೂಮಿ ತೂಕ ಅಷ್ಟೇ. ಅದು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕೋ ಅದೇ ರೀತಿ ನಿಮ್ಮ ಮೆಲೋಡಿಯಸ್ ಸಿಂಗಿಂಗ್ ಏನಿತ್ತು ಅದನ್ನು ಪ್ರೂವ್ ಮಾಡಿದೆ. ಏನೂ ಆತಂಕ ಇಟ್ಕೋಬೇಡಿ. ಒಳ್ಳೆಯ ಗಾಯನ, ಒಳ್ಳೆಯ ಪ್ರಸ್ತುತಿ ನಿಮ್ಮದು. ಥ್ಯಾಂಕ್ ಯು ಸರ್.